ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಪೈಪೋಟಿ ಜೋರಾಗಿರುವ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ನಡೆ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ವಿಧಾನಸೌಧದಲ್ಲಿ ಸಚಿವ ರಾಜಣ್ಣ ಅವರಿಗಾಗಿ 40 ನಿಮಿಷ ಕಾದಿದ್ರಂತೆ ಡಿಸಿಎಂ ಡಿಕೆಶಿ. ರಾಜಣ್ಣ ಕೊಠಡಿಯಲ್ಲಿಯೇ ಕಾದು ಬಳಿಕ ಹೊರ ಹೋಗಿದ್ದಾರೆ ಡಿಕೆ ಅನ್ನೋದು ಗೊತ್ತಾಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಬಿಜೆಪಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಬದಲಾವಣೆಗಾಗಿ ಒತ್ತಡ. ಈ ಸಂಬಂಧ ಸಹಕಾರಿ ಸಚಿವ ರಾಜಣ್ಣ ಜೊತೆ ಚರ್ಚೆಗೆ ಅಂಥೇಳಿ ಡಿಕೆ ಶಿವಕುಮಾರ್ ಬಂದಿರ್ತಾರೆ. ನಿನ್ನೆ ಈ ಸಂಬಂಧ ಡಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿದ್ರಂತೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೇಗನೆ ಹೊರಟು ಹೋಗಿದ್ದಾರೆ ರಾಜಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ 40 ನಿಮಿಷ ಕಾದು ಅಲ್ಲಿಂದ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಅವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ. ಅಸೆಂಬ್ಲಿಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕೆಲವು ಟೈಮಲ್ಲಿ ನಮಗೆಲ್ಲ ವಯಸ್ಸಿಗೆ ನನಗೂ ಈಗ ಇದೆಲ್ಲ ನೋವು ಬಂದ್ಬಿಟ್ಟಿದೆ. ಟೈಮಲ್ಲಿ ಏನೋ ಇರ್ತದೆ ಅಷ್ಟೇ. ನಾಳೆ ಅದನ್ನು ಮಾತಾಡ್ತೀನಿ ಅವ್ರ ಹತ್ರ. ಏನು ಕುತೂಹಲ, ಈಸ್ ಮೈ ಲೀಡರ್, ಸೀನಿಯರ್ ಲೀಡರ್. ಎಲ್ಲ ಅಪೆಕ್ಸ್ ಬ್ಯಾಂಕ್ ಉಳಿಬೇಕು ಅನ್ನೋದು ಎಲ್ಲ ಡೈರೆಕ್ಟರ್ಗಳ ಆಸೆ. ಅದಕ್ಕೆ ಅವ್ರ ಮಾರ್ಗದರ್ಶನದಲ್ಲೇ ಒಂದು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಮುಂದಕ್ಕೆ ಅಧ್ಯಕ್ಷರು ಮಾಡಬೇಕು ಅಂತ ನಾವು ಸೂಕ್ತ ಕ್ರಮವನ್ನು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ತೀರ್ಮಾನ ಮಾಡಿದೆ.